ಚೈತನ್ಯರೂಪಂ ಅಪರಂ ಸದೈವ ಪ್ರಾಣೋದವೇವಂ ಚರಣಂ ಸದೈವ ಸತೀರ್ಥೋ ಸದೇವಂ ಭವತಂ ವದೈವಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ಗುರುದೇವ್, ನಿಮ್ಮೊಂದಿಗೆ ನನ್ನನ್ನು ಹೋಲಿಸಿಕೊಳ್ಳುವುದು ಎಂದೆಂದಿಗೂ ಸಾಧ್ಯವೇ ಇಲ್ಲ. ಸಾವಿರ ಜನ್ಮಗಳನ್ನೆತ್ತಿದರೂ ನಂತರವೂ ಸಹ ನಾನು ನಿಮ್ಮಂತೆ, ನಿಮ್ಮ ಸರಿಸಮಾನನಂತೆ ಚಿಂತನೆ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಒಂದು ಕ್ಷುಲ್ಲಕ ಕಣವನ್ನು ವಿಶಾಲವಾದ ಪೃಥ್ವಿಯೊಂದಿಗೆ ಹೋಲಿಸುವುದು ಎಂದೆಂದಿಗೂ ಸಾಧ್ಯವೇ ಇಲ್ಲ. ಒಂದು ನೀರಿನ ಬಿಂದು ಹನಿಯನ್ನು ಸಮುದ್ರದೊಡನೆ ಹೋಲಿಸುವುದು ಎಂದಿಗೂ ಸಾಧ್ಯವಾಗಲಾರದು. ಒಂದು ಹಣತೆಯನ್ನು ಸೂರ್ಯನೊಂದಿಗೆ ಹೋಲಿಸುವುದು ಎಂದೆಂದಿಗೂ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ಹೋಲಿಸುವುದೇ ವ್ಯರ್ಥವಾಗಿದೆ, ತುಚ್ಛವಾಗಿದೆ, ನಗಣ್ಯವಾಗಿದೆ, ಮೂರ್ಖತೆಯಾಗಿದೆ, ನನ್ನ ನೀಚತನವಾಗಿದೆ. ನನಗಂತೂ ಈ ಬ್ರಹ್ಮಾಂಡದ ಒಂದು ಅತಿ ಸಣ್ಣ ಕಣವಾಗಲು ಸಾಧ್ಯವಾದರೂ ಸಹ ಅದು ನನ್ನ ಜೀವನದ ಸರ್ವಶ್ರೇಷ್ಠ ಉಪಲಬ್ಧಿ ಎಂದೇ ಭಾವಿಸುತ್ತೇನೆ. ಏಕೆಂದರೆ ಈ ಬ್ರಹ್ಮಾಂಡದಲ್ಲಿ ನನ್ನ ಅಸ್ತಿತ್ವವಾದರೂ ಇದೆಯಲ್ಲವೇ? ಮತ್ತು ಇದಕ್ಕಿಂತ ಅತಿ ಹೆಚ್ಚಿನ ಸೌಭಾಗ್ಯವೇನೆಂದರೆ ಈ ಕಣದ ಮೇಲೆ ನಿಮ್ಮ ಕೃಪಾದೃಷ್ಟಿ ಇದೆ. ಈ ಕಣದೊಂದಿಗೆ ನಿಮಗೆ ಪರಿಚಯವಿದೆ. ಈ ಕಣದ ಮೇಲೆ ನಿಮ್ಮ ಕೃಪಾವೃಷ್ಟಿಯಾಗಿದೆ. ಈ ಕಣಕ್ಕೆ ನಿಮ್ಮ ಕೃಪಾವೃಷ್ಟಿಯ ಆನಂದದ ಅನುಭವವಾಗಿದೆ. ಇದಕ್ಕಿನ್ನ ಹೆಚ್ಚಿನ ಸೌಭಾಗ್ಯ ನನಗಿನ್ನೇನು ತಾನೇ ಬೇಕಾಗಿದೆ? ಮತ್ತು ನಾನು ಪೂರ್ಣ ಭಾವನೆಗಳೊಂದಿಗೆ ನಿಮ್ಮ ಚರಣಸ್ಪರ್ಶ ಮಾಡಲು ಪ್ರವೃತ್ತನಾದಾಗ ನನಗೆ ನಿಮ್ಮ ಚರಣಗಳು ಕಾಣಿಸುವುದಿಲ್ಲ. ನನಗಂತೂ ಅಲ್ಲಿ ವಿಶ್ವನಾಥನ ನಗರವಾದ ಕಾಶಿ ಕಾಣಿಸುತ್ತದೆ. ನನಗಂತೂ ಅಲ್ಲಿ ಸೋಮನಾಥನ ದೇವಾಲಯ ಕಾಣಿಸುತ್ತದೆ. ನನಗಂತೂ ಅಲ್ಲಿ ಕಾಶಿ ಮತ್ತು ಕಾಂಚಿ, ಹರಿದ್ವಾರ ಮತ್ತು ಮಥುರಾ ನಗರಗಳು ಕಾಣಿಸುತ್ತವೆ. ಸಮಸ್ತ ತೀರ್ಥಗಳು ನನಗೆ ತನ್ನಷ್ಟಕ್ಕೆ ತಾನೇ ಅಲ್ಲಿ ಗೋಚರವಾಗುತ್ತವೆ. ನಿಮ್ಮ ಈ ಚರಣಗಳನ್ನು ನಾನು ನನ್ನ ಕಣ್ಣೀರಿನಿಂದ, ಅಶ್ರುವಿನಿಂದ ನೆನೆಸಿದಾಗ, ತೊಳೆದಾಗ ನನಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರರ ಸಾಕ್ಷಾತ್ ದರ್ಶನವಾಗುತ್ತದೆ. ನಿಮ್ಮ ಚರಣಗಳು ಕೇವಲ ಮಾತ್ರ ಚರಣಗಳೇ ಅಲ್ಲದೆ ತನ್ನಲ್ಲಿಯೇ ತಾನು ಸಂಪೂರ್ಣ ದೇವಲೋಕದಂತೆ ನನಗೆ ದಿವ್ಯಾನುಭೂತಿ ಉಂಟಾಗುತ್ತದೆ. ಮತ್ತು ನಾನು ನನ್ನ ಕಣ್ಣುಗಳ ಮಾಧ್ಯಮದಿಂದ, ಕಣ್ಣುಗಳಿಂದ ಪ್ರವಹಿಸುತ್ತಿರುವ ಅಶ್ರುಧಾರೆಗಳ ಮಾಧ್ಯಮದಿಂದ ನಿಮ್ಮ ದಿವ್ಯ ಚರಣಾರವಿಂದಗಳನ್ನು ಪ್ರಕ್ಷಾಳನೆ ಮಾಡಿದಾಗ ಸಮಸ್ತ ದೇವತೆಗಳ ಪೂಜೆ ಅರ್ಚನೆಯನ್ನು ಒಂದೇ ಬಾರಿಗೆ ಮಾಡಿದಂತಹ ಅನಿರ್ವಚನೀಯ, ಅದ್ವಿತೀಯ ಆನಂದಾನುಭೂತಿಯೊಂದಿಗೆ ಸಮಸ್ತ ಸಿದ್ಧಿಗಳ ಪೂಜನೆಯನ್ನು ಒಂದೇ ಬಾರಿಗೆ ಮಾಡಿದ ಪರಮ ತೃಪ್ತಿಯ ರೋಮಾಂಚಕಾರಿ ಅನುಭವ ನನಗಾಗುತ್ತದೆ. ವಾಸ್ತವವಾಗಿಯೇ ನಿಮ್ಮ ಈ ಅದ್ವಿತೀಯವಾದ ಶರೀರ, ಗರ್ವೋನ್ನತವಾದ ಕೇಶ, ತೀಕ್ಷ್ಣ ಮತ್ತು ಸುಂದರವಾದ ಕಣ್ಣುಗಳು, ಮೊನಚಾದ ಮೂಗು ಮತ್ತು ಅದ್ವಿತೀಯವಾದ ಮುಗುಳ್ನಗೆ ನನ್ನನ್ನು ಹುಚ್ಚನನ್ನಾಗಿ ಮಾಡಿವೆ. ನಾನು ನಿಮ್ಮ ಮೋಹಕ ಮುಗುಳ್ನಗೆಯಲ್ಲಿ ಮೈಮರೆತು ನನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡುತ್ತೇನೆ. ನಾನು ಮರೆಯಲು ಸಾಧ್ಯವೇ ಆಗುತ್ತಿಲ್ಲ ನಿಮ್ಮ ಮುಗ್ಧ, ಮನೋಹರ, ಮೋಹಕ ಮುಗುಳ್ನಗೆಯ ಶೈಲಿಯನ್ನು. ನಾನು ಎಲ್ಲಿಯೇ ಇದ್ದರೂ ನಿಮ್ಮ ಈ ಮನಮೋಹಕ ಮುಗುಳ್ನಗೆ ನನ್ನನ್ನು ನೆರಳಿನಂತೆ ಹಿಂಬಾಲಿಸುತ್ತಲೇ ಇರುತ್ತದೆ. ಪ್ರತಿಕ್ಷಣವೂ ನಾನು ನಿಮ್ಮ ಮುಗುಳ್ನಗೆಯ ಮಧುರ ಗುಂಗಿನಲ್ಲಿಯೇ ನಿಮಗ್ನನಾಗಿರುತ್ತೇನೆ. ಪ್ರತಿಕ್ಷಣವೂ ನನ್ನಲ್ಲಿ ಪ್ರಬಲವಾದ ಇಚ್ಛೆಯುಂಟಾಗುತ್ತದೆ. ನಾನು ಓಡೋಡುತ್ತಾ ನಿಮ್ಮ ಬಳಿ ಬಂದು ನಿಮ್ಮನ್ನು ನೋಡಲೇಬೇಕೆಂಬ ಪ್ರಬಲವಾದ ಇಚ್ಛೆ. ನಿಮ್ಮ ಅದ್ವಿತೀಯ ಮೋಹಕ ಮುಗುಳ್ನಗೆಯಲ್ಲಿಯೇ ನಾನು ಸಂಪೂರ್ಣವಾಗಿ ಲೀನವಾಗಿ ಬಿಡಬೇಕೆಂಬ ಪ್ರಬಲವಾದ ಇಚ್ಛೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುತ್ತದೆ. ಮತ್ತು ನಾನು ನಿಮ್ಮ ವಕ್ಷಸ್ಥಲವನ್ನು ನೋಡಿದಾಗ ಸಂಪೂರ್ಣ ಹಿಮಾಲಯವೇ ನನ್ನ ಮುಂದೆ
ಅವತರಿತವಾಗಿ ನಿಂತಿದೆಯೇನೋ ಎಂದೆನಿಸುತ್ತದೆ. ಮತ್ತು ನಿಮ್ಮ ವಕ್ಷಸ್ಥಳದಲ್ಲಿ ಅದೆಷ್ಟು ತಾಕತ್ತು, ಅದೆಷ್ಟು ಕ್ಷಮತೆ, ಅದೆಷ್ಟು ಮುನ್ನುಗ್ಗಿ ಎದುರಿಸುವ ಭಾವ, ಎದೆಗಾರಿಕೆ ಇದೆಯೆಂದರೆ ಹಿಮಾಲಯ ಪರ್ವತವೇ ಎದುರಾದರೂ ಅದೂ ಸಹ ನಿಮ್ಮ ವಕ್ಷಸ್ಥಲ ತಾಕಿದೊಡನೆಯೇ ಬಹಳಷ್ಟು ಹೆಜ್ಜೆಗಳು ಹಿಂದೆ ಸರಿಯುವುದರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ. ಅಂತಹ ಅದ್ವಿತೀಯ ವಕ್ಷಸ್ಥಲ ಜೀವನದಲ್ಲಿ ಎಂದಿಗೂ ಯಾರಿಗೂ ಇರಲೇ ಇಲ್ಲ. ಆರ್ಯರಿಗೂ ಇರಲಿಲ್ಲ, ದೇವತೆಗಳಿಗೂ ಇರಲಿಲ್ಲ. ಇದನ್ನಂತೂ ನಾನು ಕಣ್ಣಾರೆ ಕಂಡಿದ್ದೇನೆ. ಇಂತಹ ಅಮೋಘ ವಕ್ಷಸ್ಥಲವನ್ನು ನಾನು ನನ್ನ ಅನುಭವದಿಂದಲೇ ಅರಿತಿದ್ದೇನೆ. ಈ ವಕ್ಷಸ್ಥಲವನ್ನೇ ನಾನು ಬಳ್ಳಿ ಮರಕ್ಕೆ ಅಂಟಿಕೊಂಡಿರುವಂತೆಯೇ ಬಿಗಿದಪ್ಪಿದ್ದೇನೆ. ಈ ವಕ್ಷಸ್ಥಲವನ್ನು ನಾನು ಸ್ಪರ್ಶಿಸಿದ್ದೇನೆ. ಈ ವಕ್ಷಸ್ಥಲದಲ್ಲಿ ನಾನು ಐಕ್ಯನಾಗಿ ಪುನೀತನಾಗಿದ್ದೇನೆ. ಈ ವಕ್ಷಸ್ಥಲದ ಬಿಸಿಯನ್ನು ನಾನು ಅನುಭವ ಮಾಡಿದ್ದೇನೆ. ಇದರ ಉಷ್ಣತೆಯನ್ನು ನನ್ನ ಹೃದಯದಲ್ಲಿ, ಪ್ರಾಣಗಳಲ್ಲಿ ಸ್ಥಾಪಿಸಿಕೊಂಡಿದ್ದೇನೆ. ಇದರ ಬಡಿತವನ್ನು ನನ್ನ ಕಿವಿಗಳಿಂದ ಆಲಿಸಿದ್ದೇನೆ. ಮತ್ತು ನಿಮ್ಮ ಎತ್ತರದ ಆಜಾನುಬಾಹು ಶರೀರ ತನ್ನಲ್ಲಿಯೇ ತಾನು ಬಲ, ತಾಕತ್ತು ಮತ್ತು ಪ್ರಭುತ್ವದ ಪರಿಚಯ ಮಾಡಿಕೊಡುತ್ತದೆ. ಸ್ವಯಂ ಇಂದ್ರನೇ ನಮ್ಮ ಮುಂದೆ ನಿಂತಿರುವಂತೆ ಭಾಸವಾಗುತ್ತದೆ. ಪೂರ್ಣ ಐಶ್ವರ್ಯವೇ ಸಾಮರ್ಥ್ಯದೊಂದಿಗೆ ಕ್ಷಮತೆಯಿಂದ ನಮ್ಮ ಮುಂದೆ ನಿಂತಿರುವಂತೆ ಅನಿಸುತ್ತದೆ. ಮತ್ತು ನಿಮ್ಮ ಚರಣಕಮಲಗಳಂತೂ ಸಮಸ್ತ ತೀರ್ಥಗಳ ಆಗರವಾಗಿದೆ, ನಿವಾಸ ಸ್ಥಾನವಾಗಿದೆ, ಸಮಸ್ತ ದೇವಾಲಯಗಳ ಆಧಾರವಾಗಿದೆ, ಸಮಸ್ತ ಬ್ರಹ್ಮಾಂಡದ ಋಷಿಮುನಿಗಳೆಲ್ಲರ ಒಂದು ಆಧಾರಭೂತವಾದ ಸಮಗ್ರ ಸ್ವರೂಪವಾಗಿದೆ. ವಾಸ್ತವವಾಗಿಯೇ ನಿಮ್ಮ ವರದ ಹಸ್ತ, ನಿಮ್ಮ ಕೃಪೆ, ನಿಮ್ಮ ಶ್ರೇಷ್ಠತೆ ಮತ್ತು ಅದ್ವಿತೀಯತೆಯನ್ನು ವರ್ಣನೆ ಮಾಡುವುದು ಸಾಧ್ಯವಿಲ್ಲ. ನಾನು ಕೇವಲ ನನ್ನ ಒಂದು ಬಾಯಿಂದ ಮಾತ್ರವಲ್ಲ, ಶೇಷನಾಗನು ತನ್ನ ಸಾವಿರ ಬಾಯಿಗಳಿಂದ ನಿಮ್ಮ ಗುಣಗಳನ್ನು ವರ್ಣಿಸಲು, ಸ್ಪಷ್ಟಪಡಿಸಲು ಪ್ರಯತ್ನಿಸಿದರೂ ತನ್ನ ಸಾವಿರಾರು ಬಾಯಿಗಳಿಂದಲೂ ಸಹ ನಿಮ್ಮ ಗುಣಗಳನ್ನು ವರ್ಣಿಸಲು ಶೇಷನಾಗನಿಗೂ ಸಾಧ್ಯವಾಗುವುದೇ ಇಲ್ಲ. ಸಂಪೂರ್ಣ ಪೃಥ್ವಿಯನ್ನೇ ಕಾಗದವನ್ನಾಗಿಸಿ ಅದರ ಮೇಲೆ ನಿಮ್ಮ ಗುಣಗಳನ್ನು ಬರೆಯಲು ಪ್ರಯತ್ನಿಸಿದರೆ ಆ ಕಾಗದ ರೂಪದ ಪೃಥ್ವಿಯೇ ಸಣ್ಣದೆನಿಸುತ್ತದೆ, ಸಾಲದಾಗುತ್ತದೆ. ಅಷ್ಟಾದರೂ ನಿಮ್ಮ ಅಸಂಖ್ಯ ಗುಣಗಳು ಪೂರ್ಣಗೊಳ್ಳುವುದೇ ಇಲ್ಲ. ನಾನಂತೂ ಒಬ್ಬ ಬಡವನಾಗಿದ್ದೇನೆ, ಒಬ್ಬ ದರಿದ್ರ ವ್ಯಕ್ತಿಯಾಗಿದ್ದೇನೆ, ಶಬ್ದಗಳನ್ನರಿಯದ ಬಿಕಾರಿಯಾಗಿದ್ದೇನೆ. ನಾನು ನಿಮ್ಮ ವರ್ಣನೆಯನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ನಾನಂತೂ ನಿಮ್ಮನ್ನು ಒಂದೇ ಸಮನೆ ರೆಪ್ಪೆ ಆಡಿಸದೆ ನೋಡಬಲ್ಲೆ. ನಾನಂತೂ ನನ್ನ ಈ ಕಣ್ಣುಗಳ ಮಾಧ್ಯಮದಿಂದ ನಿಮ್ಮನ್ನು ನನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಬಲ್ಲೆ. ನಾನು ನನ್ನ ಹೃದಯದ ಬಡಿತದೊಂದಿಗೆ ನಿಮ್ಮ ಹೃದಯದ ಬಡಿತವನ್ನೂ ಸಹ ಜೊತೆಗೂಡಿಸಲು, ಒಂದಾಗಿಸಲು ಬಯಸುತ್ತೇನೆ. ನಿಮ್ಮೊಂದಿಗೆ ಐಕ್ಯವಾಗಲು ಬಯಸುತ್ತೇನೆ. ನನ್ನ ಶರೀರವನ್ನು ನಿಮ್ಮ ಚರಣಾರವಿಂದಗಳಲ್ಲಿ ಲೀನಗೊಳಿಸಲು ಬಯಸುತ್ತೇನೆ. ನನ್ನನ್ನು ನಾನು ಪೂರ್ಣ ರೂಪದಲ್ಲಿ ನಿಮ್ಮಲ್ಲಿ ಸಮಾವೇಶಗೊಳಿಸಲು ಬಯಸುತ್ತೇನೆ. ನನ್ನ ಅಸ್ತಿತ್ವವನ್ನೇ ಅಳಿಸಿಬಿಡಲು ಬಯಸುತ್ತೇನೆ. ನನ್ನ ಅಸ್ತಿತ್ವವನ್ನೇ ಸಮಾಪ್ತಿಗೊಳಿಸಲು ಬಯಸುತ್ತೇನೆ. ಮತ್ತು ನಿಮ್ಮ ಚರಣಗಳ ಮೇಲೆ ಶಿರಸನ್ನಿಟ್ಟು ನನ್ನ ಕಣ್ಣುಗಳ ಮಾಧ್ಯಮದಿಂದ, ನನ್ನ ಕಣ್ಣುಗಳಿಂದ ನಿರಂತರ ಪ್ರವಹಿಸುತ್ತಿರುವ ಅಶ್ರುಧಾರೆಗಳ ಮಾಧ್ಯಮದಿಂದ ನಿಮ್ಮ ದಿವ್ಯ ಚರಣಾರವಿಂದಗಳಿಗೆ ಪ್ರಕ್ಷಾಳನೆ ಮಾಡಿಸುತ್ತಾ ಸಂಪೂರ್ಣ ದೇವತೆಗಳ ದರ್ಶನವನ್ನು ಮಾಡಲಿಚ್ಛಿಸುತ್ತೇನೆ. ಏಕೆಂದರೆ ಗುರುದೇವ್, ನಾನು ನಿಮ್ಮವನು, ಕೇವಲ ಮಾತ್ರ ನಿಮ್ಮವನು, ಮತ್ತು ನಾನು ನಿಮ್ಮ ಆಶ್ರಯದಲ್ಲಿರುವವನು, ನಿಮಗೆ ಮಾತ್ರವೇ ಶರಣಾಗಿರುವವನು. ಮತ್ತು ಈ ಬ್ರಹ್ಮಾಂಡದಲ್ಲಿ ನನಗೆ ಆಶ್ರಯ, ರಕ್ಷಣೆ ಕೊಡುವವರು ಯಾರೂ ಸಹ ಇಲ್ಲ. ನನ್ನ ಅಸ್ತಿತ್ವವನ್ನು ಉಳಿಸುವವರೂ ಸಹ ಯಾರೂ ಇಲ್ಲ. ನಾನಂತೂ ಕೇವಲ ಮಾತ್ರ ನಿಮಗೇ ಶರಣಾಗಿದ್ದೇನೆ, ನಿಮ್ಮ ಆಶ್ರಯದಲ್ಲಿಯೇ ಇದ್ದೇನೆ.